ಹತ್ತಿಗೆ 10 ಕುತ್ತು. ಕಾಳು ಊರೋದ್ರಿಂದ ಹಿಡಿದು ಬಂದ ಫಸಲನ್ನ ಮಾರುವವರೆಗೂ ನಾನಾ ಸಮಸ್ಯೆ. ಇನ್ನೇನು ಫಸಲನ್ನ ಮಾರಬೇಕು ಅನ್ನೋವಷ್ಟರಲ್ಲೇ ಇಲ್ಲೊಂದ್ ಕಡೆ ಮನೆಯಲ್ಲಿದ್ದ ಹತ್ತಿಯನ್ನೇ ಕಳ್ಳರು ಕದ್ದೊಯ್ದಿದ್ದಾರೆ. ಮನೆಯಲ್ಲಿದ್ದ ಹತ್ತಿ ಕಳ್ತನ ಆಗತ್ತೆ ಸರ್. ಮನೆ ಮುಂದಿನ ಹತ್ತಿ ಕದ್ದ ಖದೀಮರು. ಏನು ಮಾಡ್ತಾರ ಕಳ್ಳರನ್ನ ಸಾಯಂಕಾಲಷ್ಟಕ್ಕೆ ಯಾವುದೋ ಒಬ್ಬ ರೆಕಮೆಂಡ್ ಮಾಡಿದರೆ ಅವ್ರನ್ನ ಬಿಟ್ಟು ಬಿಡ್ತಾರ. ಕೈಗೆ ಬಂದ ಫಸಲು ಕಳ್ಕೊಂಡ ಬಡ ರೈತ. ಹತ್ತಿ ರೈತರ ಪಾಲಿಗೆ ಬಿಳಿ ಬಂಗಾರ. ಮಾರ್ಕೆಟ್ನಲ್ಲಿ ಸದ್ಯ ಕ್ವಿಂಟಾಲ್ ಹತ್ತಿಗೆ 7 ರಿಂದ 8 ಸಾವಿರ ರೂಪಾಯಿ ತನಕ ಬೆಲೆ ಇದೆ. ರಾಯಚೂರಿನ ಕಡಗಂದೊಡ್ಡಿಯ ರೈತ ಖಾಜಾ ಹುಸೇನ್ 3 ಎಕರೆಯಲ್ಲಿ ಹತ್ತಿ ಬೆಳೆದಿದ್ರು. ಮಳೆ ನಡುವೆಯೂ ಸುಮಾರು 4-5 ಕ್ವಿಂಟಾಲ್ ಹತ್ತಿ ಫಸಲು ಸಿಕ್ಕಿತ್ತು. ಮಾರಾಟ ಮಾಡೋದಕ್ಕಾಗಿ ಹತ್ತಿಯನ್ನ ಚೀಲಗಳಲ್ಲಿ ತುಂಬಿ ಮನೆ ಮುಂದೆ ಇರಿಸಿದ್ರು. ಆದರೆ ರಾತ್ರೋರಾತ್ರಿ ಕಳ್ಳರು 9 ಹತ್ತಿ ಚೀಲಗಳನ್ನ ಹೊತ್ಕೊಂಡು ಪರಾರಿಯಾಗಿದ್ದಾರೆ. 3 ಎಕರೆ ನಾವು ಹಗಲೆಲ್ಲ ಕೆಲಸ ಮಾಡಿ ಬಂದು ಮನೆಯಲ್ಲಿ ಮಕ್ಕೊಂಡಿವಿ ಸರ್. ರಾತ್ರಿ ನಮ್ಮ ಮನೆಯಲ್ಲಿದ್ದ ಹತ್ತಿ ಕಳ್ತನ ಆಗತ್ತೆ ಸರ್. ಒಂದು ಬ್ಯಾಗು 50 ರಿಂದ 55 kg ಬರ್ತವೆ ಸರ್. ಅಂಥ ಬ್ಯಾಗ್ 9 ಬ್ಯಾಗ್ ಹೋಗವೆ ಸರ್. ನಮ್ಮ ಇಲ್ಲಿ ಮನೆಯಲ್ಲೇ ಹೋಗ್ಯದ ಸರ್. ಬಂದು ಇಲ್ಲಿ ಮೇನ್ ರೋಡ್ ಆದ ಸರ್ ಬಗಲಾಗ, ಅದೇ ರೋಡಲ್ಲಿ ಹಾಕ್ಕೊಂಡು ಹೋಗ್ಯಾರ ಸರ್. ನಾವು ಮುಂಜಾನೆ ಎದ್ದು ನೋಡಿವಿ ಸರ್, ಎಲ್ಲ ಬ್ಯಾಗ್ ಕೆಳಗೆ ಬಿದ್ದು ಸರ್. ಆವಾಗ ನೋಡಿದರೆ 9 ಬ್ಯಾಗ್ ಕಮ್ಮಿ ಆಗ ಸರ್. ಅದ್ರಾಗ ಹತ್ತಿ ಮಾರಿದ್ರೆ ತನ್ನ ಸಾಲ ತೀರುತ್ತೆ ಅಂತ ಖಾಜಾ ಹುಸೇನ್ ಅಂದ್ಕೊಂಡಿದ್ರು. ಆದ್ರೀಗ ಮಾಡಿದ ಸಾಲ ತೀರಿಸುವುದೇ ತಾಯಿ ಮತ್ತು ಮಗನಿಗೆ ಚಿಂತೆಯಾಗಿದೆ. ಬರೀ ಇದೊಂದೇ ಪ್ರಕರಣವಲ್ಲ. ಬೆಳಿಗ್ಗೆ ಹೊಲಗಳಲ್ಲಿನ ರಸ್ತೆ ಪಕ್ಕದ ಮನೆಗಳಲ್ಲಿಟ್ಟ ಹತ್ತಿಯನ್ನೇ ಕಳ್ಳರು ಟಾರ್ಗೆಟ್ ಮಾಡ್ತಾರೆ. ರಾತ್ರಿ ಗೂಡ್ಸ್ ವಾಹನಗಳಲ್ಲಿ ಬಂದು ಕಳ್ಳತನ ಮಾಡುತ್ತಿದ್ದಾರೆ. ಹತ್ತಿ ಕಳ್ಳರ ಹಾವಳಿಯೇ ರೈತರಿಗೆ ಚಿಂತೆಯಾಗಿದೆ. ಕಡಗಂದೊಡ್ಡಿ ಗ್ರಾಮದಲ್ಲಿ ರೈತರು ಏನು ಬಿಡಿಸ್ಕೊಂಡು ಬಂದು ಮನೆಯಾಗಿಟ್ಟಿದ್ದು ಕಳ್ಳತನ ಮಾಡ್ಯಾರ ಹತ್ತಿನ. ಆ ರೈತ 3 ಎಕರೆಯಲ್ಲಿ ಸಾಲ ಸೂಲ ಮಾಡಿ ಹತ್ತಿ ಬೆಳೆದಾನ. ಆದರೆ ಇವತ್ತು ಅವರು ಹಗಲೊತ್ತೆಲ್ಲ ದುಡಿದು ದಣ್ಕೊಂಡು ಮನೆಯಾಗ ಮಕ್ಕೊಂಡಾಗ 4.5 ಕ್ವಿಂಟಲ್ ಹತ್ತಿ ತಗೊಂಡೋಗ್ಯಾರ. ಮತ್ತು ಮೇನ್ ರೋಡ್ಗೆ ಅಲ್ಲಿ ಆಟೋದಾಗ ತುಂಬಿಕೊಂಡು ಹೋಗ್ಯಾರ. ನಾವು ಇವತ್ತಿನ ದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒತ್ತಾಯ ಮಾಡೋದೇನೆಂದರೆ, ಹಳ್ಳಿಯಲ್ಲಿ ಭಾಳ ಕಳ್ತನ ಆಗಿವೆ. ಅದರಲ್ಲಿ ನಮ್ಮ ಕಡಗಂದೊಡ್ಡಿ ಸನೇವಾತದ ಸಿಟಿಗೆ. ರಾಯಚೂರು ಗ್ರಾಮೀಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ಭೀಮೇಶ್ ಪೂಜಾರ್, TV9 ರಾಯಚೂರು.